ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಭಾರತ ಇಂದು ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ನಮ್ಮ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಎಲ್ಲಿಲ್ಲದ ಬೇಡಿಕೆ ಇದೆ. ಘಟಾನುಘಟಿ ರಾಷ್ಟ್ರಗಳೆಲ್ಲ ಈಗ ಭಾರತವನ್ನ ಎದುರು ನೋಡ್ತಾ ಇವೆ. ಭಾರತದ ಜೊತೆಗೆ ವ್ಯವಹಾರಕ್ಕೆ ಉತ್ಸುಕತೆಯನ್ನ ತೋರಿಸ್ತಾ ಇವೆ. ಪ್ರಪಂಚದ ಅರ್ಥವ್ಯವಸ್ಥೆಗಳಲ್ಲಿ ಇಂದು ಭಾರತದ್ದು ಮಹತ್ವದ ಪಾತ್ರವಿದೆ. ಪ್ರಧಾನಿ ಮೋದಿಯವರಂತೂ ಮುಂದಿನ 5 ವರ್ಷಗಳಲ್ಲಿ ಭಾರತ ಜಗತ್ತಿನ 3ನೇ ಅತಿದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. तीसरे टर्म में दुनिया की पहली 3 इकोनॉमीज में एक नाम भारत का होगा. ತಾವು 3ನೇ ಅವಧಿಯಲ್ಲಿ ಪ್ರಧಾನಿಯಾಗುವಾಗ ದೇಶ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿ ಆಗಿರಲಿದೆ ಅಂತ ಪ್ರಧಾನಿ ಮೋದಿಯವರು ಹೋದಲೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಭಾರತದ ಆರ್ಥಿಕತೆಯ ಈ ನಾಗಾಲೋಟಕ್ಕೆ ಮೂಲ ಕಾರಣವಾಗಿರುವಂಥದ್ದು ದೇಶದ ಒಬ್ಬ ವ್ಯಕ್ತಿ. ಅವರೊಬ್ಬರ ನಿರ್ಧಾರದಿಂದ ಭಾರತ ಇಂದು ಈ ಮಟ್ಟಕ್ಕೆ ಬಂದು ತಲುಪಿದೆ. 32 ವರ್ಷಗಳ ಹಿಂದೆ ಆ ವ್ಯಕ್ತಿ ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಇಂದಿನ ಭಾರತವನ್ನು ನಾವು ನೋಡುವುದಕ್ಕೆ ಕಷ್ಟ ಇರ್ತಿತ್ತು ಅನ್ಸುತ್ತೆ. ನಮ್ಮ ಸ್ಥಿತಿ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಅಕ್ಕಪಕ್ಕದ ರಾಷ್ಟ್ರಗಳಿಗಿಂತ ಬಹಳ ಭಿನ್ನವಾಗಿ ಇರೋದಕ್ಕೆ ಸಾಧ್ಯ ಇರಲಿಲ್ವೋ ಏನೋ. ಆರ್ಥಿಕವಾಗಿ ಭಾರತವನ್ನು ಬದಲಾಯಿಸಿದ ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಮಾಜಿ ಪ್ರಧಾನಮಂತ್ರಿ, ಮಾಜಿ ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತಿನ ಎಪಿಸೋಡ್ನಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತ ಮತ್ತೊಂದು ದಿವಾಳಿ ಎದ್ದ ರಾಷ್ಟ್ರ ಆಗ ಸ್ಥಿತಿಯಿಂದ ಭಾರತವನ್ನ ತಪ್ಪಿಸಿದ್ದು ಹೇಗೆ, ನಿಮ್ಮೆಲ್ಲರ ಜೀವನವನ್ನ ಯಾವ ರೀತಿಯಲ್ಲಿ ಬದಲಾಯಿಸಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಕಡೆ ತನಕವೂ ಕೂಡ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಅರ್ಜೆಂಟಲ್ಲಿ ಏನೇನೋ ಕಾಮೆಂಟ್ ಮಾಡಬೇಡಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಹಾಗೂ ಸುದ್ದಿಯಾನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಸ್ನೇಹಿತರೆ, ಅದು 1991ನೇ ಇಸ್ವಿ. ಆಗ ಭಾರತ ಅತಿದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು. ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಭಾರತದ ಬಳಿ ಕೇವಲ 2 ರಿಂದ 3 ವಾರಕ್ಕೆ ಆಗುವಷ್ಟು ಹಣ ಮಾತ್ರನೇ ಇತ್ತು. ಅಂದ್ರೆ ಫಾರಿನ್ ರಿಸರ್ವ್ ಅಂತ ಹೇಳ್ತೀವಲ್ಲ, ಆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೇವಲ 2 ರಿಂದ 3 ವಾರಕ್ಕೆ ಬೇಕಷ್ಟು ಮಾತ್ರ ಇತ್ತು. ಕಳೆದ ವರ್ಷ ಶ್ರೀಲಂಕಾದ ಪರಿಸ್ಥಿತಿ ಏನಾಗಿತ್ತು ಅದೇ ಸ್ಥಿತಿಗೆ ಅಂದು ಭಾರತ ತಲುಪಿತು. ಈ ವೇಳೆ PV ನರಸಿಂಹ ರಾವ್ ಸರ್ಕಾರದಲ್ಲಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ದೇಶದ ಹಣಕಾಸು ಸಚಿವರಾದರು. ಆ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅವರು ಅಧಿಕೃತವಾಗಿ. ಭಾರತದ ಆರ್ಥಿಕತೆಯನ್ನು ಬಚಾವು ಮಾಡುವ ಹೊಣೆ ಮನಮೋಹನ್ ಸಿಂಗ್ ಅವರ ಹೆಗಲ ಮೇಲಿತ್ತು. ಇದರಲ್ಲಿ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಯಶಸ್ವಿಯೂ ಕೂಡ ಆಗ್ತಾರೆ. ಅಷ್ಟಕ್ಕೂ ಅಂದು ಮನಮೋಹನ್ ಸಿಂಗ್ ಪಾತಾಳಕ್ಕೆ ಸೇರಿದಂತಹ ಭಾರತದ ಆರ್ಥಿಕತೆಯನ್ನ ಮೇಲೆತ್ತಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ಸ್ಟೋರಿ. ಮೊದಲಿಗೆ 1991ರಲ್ಲಿ ದೇಶದ ಅರ್ಥವ್ಯವಸ್ಥೆ ಅಧಪತನ ಸ್ಥಿತಿಗೆ ತಲುಪಿದ್ದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ವೇಳೆಗಾಗಲೇ ನಮ್ಮ ದೇಶ ಒಂದು ಕಂಪನಿಯ ಕಪಿಮುಷ್ಟಿಗೆ ಸಿಲುಕಿ ಸಾಕಷ್ಟು ಕಷ್ಟ ನಷ್ಟವನ್ನ ಅನುಭವಿಸಿ ಆಗಿತ್ತು. ಅದು ಮತ್ತಿನ್ಯಾವ ಕಂಪನಿಯೂ ಅಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹೀಗಾಗಿ ಸ್ವಾತಂತ್ರ್ಯದ ಬಳಿಕ ನಮ್ಮ ನಾಯಕರುಗಳು, ಈ ದೇಶವನ್ನ ಆಳದಂತವರು ಈ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಬೇಕಾಗಿತ್ತು. ಹೊರ ದೇಶದ ಇನ್ನೊಂದು ಕಂಪನಿ ಬಂದು ನಮ್ಮ ದೇಶವನ್ನ ಆಳುವುದಕ್ಕೆ ಅವಕಾಶ ನೀಡಬಾರದು ಅನ್ನುವಂಥ ನಿರ್ಧಾರಕ್ಕೆ ಅಂದು ಬರಲಾಗಿತ್ತು. ಹೀಗಾಗಿ ವಿದೇಶಿ ಹೂಡಿಕೆಯಿಂದ ಹಿಡಿದು ಅನೇಕ ವಿಚಾರಗಳಲ್ಲಿ ಭಾರತ ಅಂತರವನ್ನ ಕಾಪಾಡಿಕೊಳ್ಳುವ ಅನಿವಾರ್ಯತೆಯಲ್ಲಿತ್ತು. ವಿದೇಶಿ ಹೂಡಿಕೆಗೆ ಹೆಚ್ಚಿನ ಅವಕಾಶ ಒತ್ತು ನೀಡಿರಲಿಲ್ಲ. ಜೊತೆಗೆ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪಿಸುವಷ್ಟು ಹಣ ಅಥವಾ ಅದರ ಬೇಕಾದಂತಹ ಸಂಪನ್ಮೂಲ, ಮಾನವ ಸಂಪನ್ಮೂಲ ಇವೆಲ್ಲವೂ ಕೂಡ ನಮ್ಮ ಜನರ ಬಳಿಯಲ್ಲಿ ಇರಲಿಲ್ಲ. ಪ್ರಮುಖ ಇಂಡಸ್ಟ್ರಿಗಳನ್ನೆಲ್ಲ ಸರ್ಕಾರವೇ ಸ್ಥಾಪಿಸಬೇಕಾಗಿತ್ತು. ಹೀಗಾಗಿ ಮೂಲಸೌಕರ್ಯ, ಗಣಿಗಾರಿಕೆ, ಸ್ಟೀಲ್, ಟೆಲಿಕಾಂ ಈ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ
ಸರ್ಕಾರವೇ ಹೂಡಿಕೆಯನ್ನು ಮಾಡಲೇಬೇಕಾಗಿತ್ತು. ದೊಡ್ಡ ಮಟ್ಟದಲ್ಲಿ ಬೆರಳೆಣಿಕೆಯ ಖಾಸಗಿ ಕಂಪನಿಗಳು ಮಾತ್ರನೇ ಇದ್ದಿದ್ದರಿಂದಾಗಿ ಪ್ರೈವೇಟ್ ಸೆಕ್ಟರ್ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತೆಯೂ ಕೂಡ ಇರಲಿಲ್ಲ. ಹೀಗಾಗಿ ದೇಶದಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪಿಸುವಂಥದ್ದು ಭಾರಿ ಸವಾಲಿನ ಕೆಲಸವಾಗಿತ್ತು. ಕೇವಲ ಹಣದ ಕೊರತೆಯಷ್ಟೇ ಅಲ್ಲ, ಕಾರ್ಖಾನೆಗಳ ಸ್ಥಾಪನೆಗೆ ಲೈಸೆನ್ಸ್ ಸಿಗೋದು ಕೂಡ ಕಷ್ಟವಾಗಿತ್ತು. ಲೈಸೆನ್ಸ್ ಪಡೆಯೋದು ಅಂದರೆ ಅತ್ಯಂತ ಕಠಿಣ ಪ್ರೊಸೀಜರ್ ಆಗಿತ್ತು. ಸಾಲದಕ್ಕೆ ಅಧಿಕಾರಿಗಳ ಭ್ರಷ್ಟಾಚಾರ ಬೇರೆ ವ್ಯಾಪಕವಾಗಿ ವಿಸ್ತರಿಸಿತು. ಹೀಗಾಗಿ ಆ ಸಂದರ್ಭವನ್ನು ಲೈಸೆನ್ಸ್ ರಾಜ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಇನ್ನು ಭಾರತ ಸರ್ಕಾರ ಕೂಡ ಖಾಸಗಿ ಕಂಪನಿಗಳಿಗೆ ಹೆಚ್ಚು ಮಹತ್ವವನ್ನು ನೀಡದೇ ಇರೋದಕ್ಕೆ ತೀರ್ಮಾನಿಸಿತು. ಖಾಸಗಿ ಕಂಪನಿಗಳು ಸರ್ಕಾರಿ ಸಂಸ್ಥೆಗಳನ್ನು ಮೀರಿ ಬೆಳೆದರೆ ಅಪಾಯ ಎದುರಾಗಬಹುದು ಅನ್ನುವಂತಹ ಯೋಚನೆಯಲ್ಲಿ ನಮ್ಮ ನಾಯಕರುಗಳು ಅಂದಿದ್ರು. ಇದರಿಂದಾಗಿ 1970ರ ಹೊತ್ತಿಗಾಗಲೇ ಕೋಕೋ ಕೋಲಾ ಮತ್ತು IBMನಂತಹ ಕಂಪನಿಗಳು ನಮ್ಮ ದೇಶವನ್ನು ಬಿಟ್ಟು ಹೋಗಿದ್ವು. ಭಾರತದಲ್ಲಿ ತಮ್ಮ ಉದ್ಯಮವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ವು. ಕೈಗಾರಿಕೋದ್ಯಮಕ್ಕೆ ಏಟು ಬೀಳ್ತಾ ಇದ್ದಂತೆಯೇ ದೇಶದ ಆರ್ಥಿಕ ಪ್ರಗತಿಯೂ ಕೂಡ ಕುಂಠಿತವಾಗಿತ್ತು. ಹಂತ ಹಂತವಾಗಿ ಭಾರತ ಆರ್ಥಿಕವಾಗಿ ಅಧಃಪತನದ ಕಡೆಗೆ ಜಾರಿತು. 1985ರ ವೇಳೆಗೆ ನಮ್ಮ ಅರ್ಥವ್ಯವಸ್ಥೆ ಮತ್ತಷ್ಟು ಗಂಭೀರ ಪರಿಸ್ಥಿತಿಗೆ ತಲುಪಿಯಾಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಅತ್ಯಂತ ದೊಡ್ಡ ಬೆಂಬಲಿಗನಾಗಿ ಇದ್ದಿದ್ದು ಸೋವಿಯತ್ ರಷ್ಯಾ. ಆದರೆ ಸೋವಿಯತ್ ರಷ್ಯಾದಲ್ಲಿ 1989ರಿಂದ 1991ರ ನಡುವೆ ಆಂತರಿಕ ಭಿನ್ನಮತಗಳು ನಡೆದು ಅಂತಿಮವಾಗಿ 15 ರಾಷ್ಟ್ರಗಳಾಗಿ ಒಡೆದು ಹೋಗುವ ವೇಳೆಗೆ ಭಾರತದ ಜೊತೆಗಿನ ಸಂಬಂಧಕ್ಕೂ ಕೂಡ ಹೊಡೆತ ಬಿದ್ದಿತು. ಮತ್ತೊಂದೆಡೆ ಮಧ್ಯಪ್ರಾಚ್ಯದಲ್ಲಿ ಗಲ್ಫ್ ರಾಷ್ಟ್ರಗಳ ಮಧ್ಯೆ ಯುದ್ಧದ ಸ್ಥಿತಿ 1991ರ ವೇಳೆಗೆ ನಿರ್ಮಾಣವಾಗಿತ್ತು. ಆಗ ತೈಲಕ್ಕಾಗಿ ಭಾರತ ಡಿಪೆಂಡ್ ಆಗಿ ಇದ್ದದ್ದು ಗಲ್ಫ್ ರಾಷ್ಟ್ರಗಳನ್ನು. ಯುದ್ಧದಿಂದಾಗಿ ತೈಲ ಬೆಲೆ ಸೇರಿದಂತೆ ಸಾಕಷ್ಟು ಆಮದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇತ್ತು. ಇತ್ತ ಭಾರತದ ಅರ್ಥವ್ಯವಸ್ಥೆ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿತ್ತು. 1990ರ ಅಂತ್ಯದ ವೇಳೆಗೆ ವಿದೇಶದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಭಾರತದ ಬಳಿ ಕೇವಲ 2,500 ಕೋಟಿ ರೂಪಾಯಿಯಷ್ಟು ಫಾರಿನ್ ಎಕ್ಸ್ಚೇಂಜ್ ಮಾತ್ರ ಉಳಿದಿತ್ತು. ಅಂದರೆ ಕೇವಲ $1 ಬಿಲಿಯನ್ ಮಾತ್ರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂದು ಉಳಿದಿತ್ತು. ಇಂದು ಅದು ಹತ್ರ $600 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗೆ ತಲುಪಿದೆ. ಅಂದರೆ ಆಗಿನ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ನಿಮಗೆ ಮನದಟ್ಟಾಗಬಹುದು. ಇಷ್ಟು ಸಾಲದ್ದಕ್ಕೆ ಇತ್ತ ದೇಶದ ರಾಜಕೀಯದಲ್ಲೂ ಕೂಡ ದೊಡ್ಡ ಬದಲಾವಣೆಗಳು ಆಗ್ತಾ ಇದ್ವು. 1989ರಿಂದ 1991ರ ನಡುವೆ ಇಬ್ಬರು ಪ್ರಧಾನಮಂತ್ರಿಗಳು ಹಾಗೂ ಅತ್ಯಂತ ಅಸ್ಥಿರ ಅತಂತ್ರ ಸರ್ಕಾರಗಳ ಕೈಯಲ್ಲಿ ದೇಶದ ಆಡಳಿತದ ಚುಕ್ಕಾಣಿ ಇತ್ತು. 1991ರವರೆಗೂ ಕೂಡ ಆಡಳಿತದಲ್ಲಿದ್ದಂತಹ ಜನತಾ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಮೈತ್ರಿ ಸರ್ಕಾರದಿಂದ ರಾಜಕೀಯ ಅಸ್ಥಿರವಾಗಿತ್ತು. 1991ರ ಫೆಬ್ರವರಿಯಲ್ಲಿ ಚಂದ್ರಶೇಖರ್ ಸರ್ಕಾರಕ್ಕೆ ಸಂಸತ್ನಲ್ಲಿ ಬಜೆಟ್ ಮಂಡನೆ ಮಾಡುವುದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ದೇಶದ ಕ್ರೆಡಿಟ್ ರೇಟ್ ಕೂಡ ಪಾತಾಳ ಸೇರಿತು. ವಿದೇಶಗಳಿಂದ ಭಾರತಕ್ಕೆ ಸಾಲ ಸಿಗೋದು ಕೂಡ ಕಷ್ಟವಾಯಿತು. ಹೀಗಾಗಿ RBI ಗವರ್ನರ್ ಮತ್ತು ದೇಶದ ವಿತ್ತ ಸಚಿವರು ಹಣಕ್ಕಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMFನ ಮೊರೆ ಹೋಗಿದ್ರು. ಈಗ ಪಾಕಿಸ್ತಾನ ಹೇಗೆ IMF ಬಳಿ ಹೋಗಿ ಅಂಗಾಲಾಚಿ ಹಣ ಪಡೆದುಕೊಳ್ತಾ ಇದೆಯಲ್ಲ, ಬಹುತೇಕ ಅದೇ ಸ್ಥಿತಿಯಲ್ಲಿ 1991ರಲ್ಲಿ ಭಾರತ ಆ ಸ್ಥಿತಿಗೆ ತಲುಪಿತ್ತು. ಈ ವೇಳೆ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಜನತಾದಳ ಸರ್ಕಾರಕ್ಕೆ ನೀಡಿದ್ದಂತಹ ತಮ್ಮ ಬೆಂಬಲವನ್ನು ವಾಪಸ್ ಪಡೆದರು. ಹೀಗಾಗಿ ಚಂದ್ರಶೇಖರ್ ನೇತೃತ್ವದ ಜನತಾದಳ ಸರ್ಕಾರ ಪತನಗೊಂಡಿತ್ತು. ಆಗ ನಿಮ್ಮ ಸರ್ಕಾರವೇ ಬಿದ್ದಿದೆ ಅಂದಮೇಲೆ ಹಣ ನೀಡೋದಾದ್ರೂ ಹೇಗೆ ಅಂತ IMF ಕೂಡ ಹಿಂದೆ ಸರಿದಿತ್ತು. ಅರ್ಥವ್ಯವಸ್ಥೆ ಮೇಲೆತ್ತಲೇಬೇಕಾದ ಪರಿಸ್ಥಿತಿಯಲ್ಲಿ ಭಾರತ ಮತ್ತೆ ಲೋಕಸಭೆ ಚುನಾವಣೆಯ ಮೂಡ್ಗೆ ಜಾರಿತು. ರಾಜೀವ್ ಗಾಂಧಿ ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ಸಕಲ ತಯಾರಿಯನ್ನು ಕೂಡ ನಡೆಸ್ತಾ ಇದ್ರು. ಬಹುತೇಕ ಅದೇ ರೀತಿಯಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಂಥ ಸಂದರ್ಭದಲ್ಲೇ 1991 ಮೇ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ರಾಜೀವ್ ಗಾಂಧಿಯವರನ್ನು LTTE ಉಗ್ರರು ಹತ್ಯೆಗೈತಾರೆ. ಇದರಿಂದಾಗಿ ಆರ್ಥಿಕತೆ ಮಾತ್ರವಲ್ಲ, ರಾಜಕೀಯವಾಗಿಯೂ ಕೂಡ ಭಾರತ ಸಂಪೂರ್ಣವಾಗಿ ಅಸ್ಥಿರವಾಗಿ ಬಿಟ್ಟಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಚುನಾವಣೆ ನಡೆದು ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. PV ನರಸಿಂಹರಾವ್ ಭಾರತದ ಪ್ರಧಾನಮಂತ್ರಿ ಪಟ್ಟಕ್ಕೇರಿದರು. ಆ ವೇಳೆಗೆ ಭಾರತದ ಬಳಿ ಕೇವಲ 3 ವಾರಕ್ಕೆ ಬೇಕಾಗುವಷ್ಟು ವಿದೇಶದಿಂದ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಷ್ಟು ಮಾತ್ರ ಹಣ ಉಳಿದಿತ್ತು. ತುರ್ತು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಭಾರತವನ್ನು ಬ್ಯಾಂಕ್ರಪ್ಟ್ ಅಂದರೆ ದಿವಾಳಿ ಎದ್ದಿರುವ ದೇಶ ಅಂತ ಘೋಷಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ಪ್ರಧಾನಿ PV ನರಸಿಂಹರಾವ್ಗೆ ನೆನಪಾಗಿದ್ದು ಮತ್ಯಾರೂ ಅಲ್ಲ, ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವರು ಅದಕ್ಕೂ ಮುಂಚಿತವಾಗಿ RBIನ ಮಾಜಿ ಗವರ್ನರ್ ಆಗಿದ್ರು. ಅಷ್ಟೇ ಅಲ್ಲದೆ ಭಾರತದ ಮಾಜಿ ಹಣಕಾಸು ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡಿದಂಥ ಅನುಭವ ಅವರ ಜೊತೆಗಿತ್ತು. ಜೊತೆಗೆ
ಚಂದ್ರಶೇಖರ್ ಸರ್ಕಾರದ ಕಡೆ ಅವಧಿಯಲ್ಲಿ ಪ್ರಧಾನಮಂತ್ರಿಯವರಿಗೆ ಆರ್ಥಿಕ ವ್ಯವಹಾರಗಳ ಸಲಹೆಗಾರರಾಗಿ 1990ರ ನವೆಂಬರ್ನಿಂದ ಅವರು ಕೆಲಸ ಮಾಡ್ತಾ ಇದ್ರು. ಮುಂದೆ 1991ರ ಮಾರ್ಚ್ ತಿಂಗಳಿನಲ್ಲಿ UGCಯ ಚೇರ್ಮನ್ ಹಾಕಿದ್ರು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನ ಚೇರ್ಮನ್ ಹಾಕಿದ್ರು. ಆದರೆ ಪ್ರಧಾನಿ ಆಗ್ತಾ ಇದ್ದಂತೆಯೇ PV ನರಸಿಂಹರಾವ್ ಅವರು ವಿಜಯೋತ್ಸವವನ್ನು ಆಚರಿಸುವುದರ ಬದಲಿಗೆ ಅಂದಿನ ಕ್ಯಾಬಿನೆಟ್ ಸೆಕ್ರೆಟರಿ ಅವರ ಬಳಿಯಲ್ಲಿ ನಾವು ಪೇಪರ್ನಲ್ಲಿ ಓದ್ತಾ ಇದೀವಲ್ಲ, ಅದೇ ಸ್ವರೂಪದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಕೆಟ್ಟಿದೆಯೇ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಅಧಿಕಾರಿಗಳಿಂದ ಸಿಕ್ಕಿದಂತಹ ಉತ್ತರ ನರಸಿಂಹರಾವ್ ಎಂಬ ಮೇಧಾವಿ ರಾಜಕಾರಣಿಯನ್ನ ದಂಗಾಕಿಸಿತು. ನೀವು ಸಾರ್ವಜನಿಕವಾಗಿ ಓದ್ತಾ ಇರುವಂತಹ ಮಾಹಿತಿಗಿಂತಲೂ ಕೂಡ ದೇಶದ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗಿದೆ ಅಂತ ಅವರು ವಿವರಣೆಯನ್ನು ಕೊಡ್ತಾರೆ. ಇದನ್ನು ಕೇಳಿದ ನಂತರ ನರಸಿಂಹರಾವ್ ಅವರು ಡಾಕ್ಟರ್ ಮನಮೋಹನ್ ಸಿಂಗ್, ನೀವಿನ್ನು ದೇಶದ ಹಣಕಾಸು ಸಚಿವರಾಗಿ ನನ್ನ ಕ್ಯಾಬಿನೆಟ್ಗೆ ಸೇರಬೇಕು ಅಂತ ಹೇಳಿದ್ರಂತೆ. 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಆ ಘಟನೆಯನ್ನ ಹೀಗೆ ನೆನಪು ಮಾಡಿಕೊಂಡಿದ್ದಾರೆ. ಅಂದು ನರಸಿಂಹರಾವ್ ತಮ್ಮ ಪ್ರಧಾನ ಕಾರ್ಯದರ್ಶಿಯವರನ್ನ ಮನಮೋಹನ್ ಸಿಂಗ್ ಅವರ ಬಳಿಗೆ ಕಳಿಸಿದ್ರಂತೆ. ಹಾಗೆ ಬಂದಂತಹ ಅಧಿಕಾರಿ, ನೀವು ಹಣಕಾಸು ಸಚಿವರಾಗಬೇಕು ಅಂತ ಪ್ರಧಾನಮಂತ್ರಿಯವರು ಬಯಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಮರುದಿನ ಬೆಳಗ್ಗೆ ನನ್ನನ್ನು ಪತ್ತೆ ಹಚ್ಚಿದ ಅವರು ನನ್ನನ್ನು ನೋಡಿ ಕೋಪಗೊಂಡರು. ತಕ್ಷಣ ನಾನು ಬಟ್ಟೆ ಬದಲಿಸಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ರಾಷ್ಟ್ರಪತಿ ಭವನಕ್ಕೆ ಬರಬೇಕು ಅಂತ ಒತ್ತಾಯಿಸಿದರು. ಹಾಗೆ ನಾನು ರಾಜಕೀಯವನ್ನು ಪ್ರಾರಂಭಿಸಿದೆ ಅಂತ ಮನಮೋಹನ್ ಸಿಂಗ್ ಹೇಳಿಕೊಂಡಿದ್ದಾರೆ. ಹಣಕಾಸು ಸಚಿವರಾಗ್ತಾ ಇದ್ದಂತೆ ಆರ್ಥಿಕ ಸಂಕಷ್ಟದಿಂದ ಭಾರತವನ್ನು ರಕ್ಷಿಸುವಂತೆ ಮನಮೋಹನ್ ಸಿಂಗ್ಗೆ ಟಾಸ್ಕ್ ಅನ್ನ PVN ಅವರು ಕೊಡ್ತಾರೆ. ಅದರಂತೆ ಹಣಕಾಸು ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಒಂದೇ ಒಂದು ತಿಂಗಳಲ್ಲಿ ಮನಮೋಹನ್ ಸಿಂಗ್ ಇಡೀ ದೇಶದ ಭವಿಷ್ಯವನ್ನೇ ಬದಲಾಯಿಸಿಬಿಟ್ಟಿದ್ರು. ಯಾರು ಊಹಿಸದಂತಹ ನಿರ್ಧಾರವನ್ನು ಕೈಗೊಂಡಿದ್ರು. ಮೊದಲಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ರೂಪಾಯಿ ಮೌಲ್ಯವನ್ನ ಡಾಲರ್ನ ಎದುರು 20% ಕಡಿತಗೊಳಿಸಿದ್ರು. ಇಂದು ಡಾಲರ್ ಎದುರು 1-2 ರೂಪಾಯಿ ಕಡಿಮೆ ಆದರೆ ಸಾಕು, ಭಾರಿ ಹೈಡ್ರಾಮಾಗಳು ನಡೀತಾ ಇರ್ತವೆ. ನಮ್ಮ ದೇಶದಲ್ಲಿ 2014ಕ್ಕೆ ಮುಂಚಿತವಾಗಿ ಇದು ಬಹಳ ದೊಡ್ಡದಾದಂತಹ ಹೈಡ್ರಾಮಾ ನಡೆದಿದ್ದನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಅದು ಬೇರೆ ಮಾತು. ಅಂಥದ್ರಲ್ಲಿ ರೂಪಾಯಿ ಮೌಲ್ಯ 20% ಕಡಿಮೆ ಮಾಡಿದಾಗ ಪರಿಸ್ಥಿತಿ ಹೇಗಿದ್ದಿರಬೇಡ. ಆಗಲೂ ಅಷ್ಟೇನೆ, ಈ ಸರ್ಕಾರಕ್ಕೆ ಹುಚ್ಚು ಹಿಡಿದಿದೆ, ಆಳುವವರಿಗೆ ತಲೆ ಕೆಟ್ಟಿದೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಹಾಗೆ ನೋಡಿದರೆ ಆಳುವ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಿಂಗ್ ನಿರ್ಧಾರಕ್ಕೆ ಸಹಮತ ಇರಲಿಲ್ಲ. ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ವಿಚಾರದಲ್ಲಿ PV ನರಸಿಂಹರಾವ್ ಅವರೇನೆ ಕರೆ ಮಾಡಿ ಹಣಕಾಸು ಸಚಿವರ ನಿರ್ಧಾರದ ಹಿಂದಿನ ಕಾರಣಗಳನ್ನು ವಿವರಿಸಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡಿದ್ರಂತೆ. ಹಾಗೆ ಮನಮೋಹನ್ ಸಿಂಗ್ ಅವರು ಕೈಗೊಂಡಿದ್ದ ಈ ದಿಟ್ಟ ನಿರ್ಧಾರದ ಹಿಂದೆ ದೊಡ್ಡ ಮಟ್ಟದ ಸ್ಟ್ರಾಟಜಿ, ಭವಿಷ್ಯಕ್ಕಾಗಿ ಮಾಸ್ಟರ್ ಪ್ಲಾನ್ಗಳು ರೂಪುಗೊಂಡಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಳಿಸೋದು ಅಂದು ಅನಿವಾರ್ಯವಾಗಿತ್ತು. ಯಾಕಂದ್ರೆ ಆಮದಿನ ಮೌಲ್ಯವನ್ನ ಹೆಚ್ಚಿಸಬೇಕಿತ್ತು. ನಂತರ ಮನಮೋಹನ್ ಸಿಂಗ್ ಸಲಹೆ ಮೇರೆಗೆ ಸರ್ಕಾರ ಮತ್ತೊಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿತ್ತು. ಸುಮಾರು 47 ಟನ್ ಚಿನ್ನವನ್ನ ವಿದೇಶಿ ಬ್ಯಾಂಕ್ಗಳಲ್ಲಿ ಅಡಮಾನ ಇಡಲಾಗಿತ್ತು. ಈ ಮೂಲಕ ತುರ್ತಾಗಿ ಹಣ ಪಡೆದು ಭಾರತದ ಆರ್ಥಿಕತೆಯನ್ನ ನಿರ್ವಹಣೆ ಮಾಡುವಂಥದಕ್ಕೆ ಮನಮೋಹನ್ ಸಿಂಗ್ ಮುಂದಾಗ್ತಾರೆ. ಇಷ್ಟಾಗ್ತಾ ಇದ್ದಂತೆ ಹಣಕಾಸು ಸಚಿವರಾಗಿ 1 ತಿಂಗಳಲ್ಲೇನೆ ಮನಮೋಹನ್ ಸಿಂಗ್ ಮಹತ್ವದ ಬಜೆಟ್ ಅನ್ನ, ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಮಧ್ಯಂತರ ಬಜೆಟ್ ಆಗಿರುತ್ತೆ ಅದು. ಈ ಬಜೆಟ್ನಲ್ಲಿ ಕೆಲ ಕ್ರಾಂತಿಕಾರಕ ನಿರ್ಧಾರಗಳನ್ನು ಕೂಡ ಮನಮೋಹನ್ ಸಿಂಗ್ ಕೈಗೊಂಡಿದ್ರು. 1991ರ ಮೊದಲು ವಿದೇಶಿ ವಸ್ತುಗಳ ಆಮದಿನ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು. ಸರ್ಕಾರ ಲಿಸ್ಟ್ ಮಾಡಿದ್ದ ಕೆಲ ವಸ್ತುಗಳನ್ನಷ್ಟೇ ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ಮನಮೋಹನ್ ಸಿಂಗ್ ಅವರು ಆ ಲಿಸ್ಟ್ನಲ್ಲೇ ದೊಡ್ಡ ಬದಲಾವಣೆಯನ್ನು ಮಾಡಿಬಿಡ್ತಾರೆ. ಯಾವುದನ್ನೆಲ್ಲ ಆಮದು ಮಾಡಬಾರದು ಅನ್ನೋ ಪಟ್ಟಿಯೊಂದನ್ನು ಮಾತ್ರ ಅವರು ಸಿದ್ಧಪಡಿಸ್ತಾರೆ. ಅಂದರೆ ನಿಷೇಧಿತ ವಸ್ತುಗಳ ಲಿಸ್ಟ್ ಮಾತ್ರ ರಚನೆಯನ್ನ ಮಾಡ್ತಾರೆ. ಉಳಿದೆಲ್ಲ ವಸ್ತುಗಳನ್ನು ಕೂಡ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಅವರು ಮುಕ್ತವಾಗಿ ತೆರೆದಿಡ್ತಾರೆ. ಇಷ್ಟೇ ಅಲ್ಲದೆ ವಿದೇಶಗಳಿಂದ ಬರುವಂತಹ ಕಂಪನಿಗಳಿಗೆ ದೇಶದಲ್ಲಿ 51% ಪ್ರಮಾಣದಲ್ಲಿ ಹೂಡಿಕೆ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಯಿತು. ಈಗ ಇದೇ FDI ಕೆಲ ಕ್ಷೇತ್ರಗಳಲ್ಲಿ 100ಕ್ಕೂ ಕೂಡ ಬಂದು ನಿಂತಿದೆ. ಇದರ ಜೊತೆಗೆ ಮನಮೋಹನ್ ಸಿಂಗ್ ಅವರು 80% ಕಂಪನಿಗಳನ್ನು ಲೈಸೆನ್ಸ್ ಸಿಸ್ಟಮ್ನಲ್ಲೇ ಹೊರಗಿಟ್ಟು ಕೈಗಾರಿಕೆಗಳ ಸ್ಥಾಪನೆಗೆ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟರು. ಈ ಮೂಲಕ ದೇಶದಲ್ಲಿ ಲೈಸೆನ್ಸ್ ರಾಜ್ಗೆ ಕೂಡ ಅಂತ್ಯ ಹಾಡಿದರು. ಇನ್ನು ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಉದ್ಯಮವನ್ನು ಇನ್ನಷ್ಟು ವಿಸ್ತರಿಸುವುದಕ್ಕೆ ಸರ್ಕಾರದ ಯಾವುದೇ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಎಂಬ ನಿರ್ಧಾರವನ್ನು ಪ್ರಕಟಿಸಿದರು. ಇಲ್ಲೂ ಕೂಡ ದೇಶದ ಖಾಸಗಿ ಕಂಪನಿಗಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಯಿತು. 1991ಕ್ಕೂ ಮುಂಚಿತವಾಗಿ ಕೆಲ ಕ್ಷೇತ್ರಗಳನ್ನು ಸರ್ಕಾರಿ ಸಂಸ್ಥೆಗಳಿಗಷ್ಟೇ ಮೀಸಲಿಡಲಾಗಿತ್ತು. ಅಲ್ಲಿ ಖಾಸಗಿ ಕಂಪನಿಗಳು ಯಾವುದೇ ಹೂಡಿಕೆ ಮಾಡುವಂತೆ ಇರಲಿಲ್ಲ. ಆದರೆ ಅದನ್ನು ಕಿತ್ತು ಹಾಕಿ ಖಾಸಗಿ ಕಂಪನಿಗಳ ಹೂಡಿಕೆ ಕ್ಷೇತ್ರವನ್ನು ವಿಸ್ತರಣೆ ಮಾಡಲಾಯಿತು. ಇನ್ನು ಸಾರ್ವಜನಿಕ ವಲಯದ ಕಂಪನಿಗಳು ಕೂಡ ಪ್ರತಿಯೊಂದಕ್ಕೂ ಸರ್ಕಾರದ ಅನುಮತಿಯನ್ನು ಪಡೆಯಬೇಕಿತ್ತು. ಅದನ್ನು ಕೂಡ ಮನಮೋಹನ್ ಸಿಂಗ್ ನಿರ್ಮೂಲನೆ ಮಾಡಿದರು. ಮನಮೋಹನ್ ಸಿಂಗ್ ಅವರ ಈ ಎಲ್ಲ ನಿರ್ಧಾರದಿಂದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳಲೇಬೇಕು.
1991ಕ್ಕೂ ಮುಂಚಿತವಾಗಿ ದೇಶದಲ್ಲಿ ಕೇವಲ ಅಂಬಾಸಿಡರ್ ಮತ್ತು ಪ್ರೀಮಿಯರ್ ಪದ್ಮಿನಿ ಕಾರುಗಳಷ್ಟೇ ಇದ್ವು. ಆದರೆ FDI ನೀತಿಯಲ್ಲಿ ಬದಲಾವಣೆ ಮಾಡಿದ ಬಳಿಕ ಟೊಯೋಟಾ, ಹೂಂಡಾಯಿನಂತಹ ಕಾರುಗಳು ಭಾರತಕ್ಕೆ ಎಂಟ್ರಿ ಆದವು. 1991ಕ್ಕೂ ಮುಂಚಿತವಾಗಿ BPL ಮತ್ತು ಒನಿಡಾ ಟಿವಿಗಳು ಮಾತ್ರ ಮನೆಗಳಲ್ಲಿ ಇದ್ವು. ಆದರೆ ಬಳಿಕ ಸೋನಿ, ಸ್ಯಾಮ್ಸಂಗ್, LG ಅಂತಹ ಟಿವಿ ಬ್ರ್ಯಾಂಡ್ಗಳು ಸೇರಿ ಇತರೆ ಉತ್ಪನ್ನಗಳು ದೇಶಕ್ಕೆ ಕಾಲಿಟ್ವು. ಭಾರತವನ್ನು ಬಿಟ್ಟಿದ್ದಂತಹ ಕೋಕೋ ಕೋಲಾ ಕಂಪನಿ ರೀ ಎಂಟ್ರಿ ಆಯಿತು. ಪೆಪ್ಸಿ ಕಂಪನಿಗಳು ಬಂದವು. ಮೆಕ್ಡೊನಾಲ್ಡ್, KFC ಅಂತಹ ಆಹಾರ ಕಂಪನಿಗಳು ನಮ್ಮ ದೇಶದಲ್ಲಿ ಬೇರೂರಿತು. ಟಿವಿಯಲ್ಲಿ ಸರ್ಕಾರಿ ಒಡೆತನದ ದೂರದರ್ಶನ ಚಾನೆಲ್ ಮಾತ್ರ ಪ್ರಸಾರ ಆಗ್ತಾ ಇತ್ತು. ಬಳಿಕ ಸ್ಟಾರ್, ಜೀ, ಸೋನಿ ಅಂತಹ ಖಾಸಗಿ ಚಾನೆಲ್ಗಳು ಕೂಡ ಶುರುವಾದವು. ಟೆಲಿಕಾಂ ವಲಯದಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ, ವಿಮಾನಯಾನದಲ್ಲಿ, ಬಟ್ಟೆ ಉದ್ಯಮ, ಮಾಲ್ಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ವಿದೇಶಿ ಕಂಪನಿಗಳು ಭಾರತದಲ್ಲಿ ಬೀಡು ಬಿಟ್ಟಿವೆ. ಹೊಸ ಕಂಪನಿಗಳು ಶುರುವಾದವು. IT-BT ವಲಯದ ಕಂಪನಿಗಳ ಎಂಟ್ರಿ ಆಯಿತು. ಕೈಗಾರಿಕೋದ್ಯಮ ಬೆಳೆದವು. ಉತ್ಪಾದನೆ, ಮಾರಾಟ ಹೆಚ್ಚಾದವು. ಜನತೆಗೆ ಉದ್ಯೋಗ ಸಿಕ್ತು. ಭಾರತದಲ್ಲಿ ಭಾರೀ ಜನಸಂಖ್ಯೆಯೂ ಕೂಡ ಇದ್ದೇ ಇರುವಂಥದ್ದು ನಮಗೆಲ್ಲ ಗೊತ್ತಿರುವ ವಿಚಾರ. ಜನರ ಬಳಿ ಹಣ ಇದೆ ಅಂದ ಕೂಡಲೇ ಯುರೋಪ್, ಅಮೆರಿಕ ಸೇರಿದಂತೆ ವಿದೇಶಿ ಕಂಪನಿಗಳಿಗೆ ನಮ್ಮ ದೇಶ ದೊಡ್ಡ ಮಾರುಕಟ್ಟೆಯಾಗಿ ತೆರೆದುಕೊಳ್ತು. ಹೀಗೆ ಆರ್ಥಿಕವಾಗಿ ಇಂದು ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದೆ. ಇವೆಲ್ಲದಕ್ಕೂ ಮೂಲ ಕಾರಣ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕ ನೀತಿಯಲ್ಲಿ ಮಾಡಿದ ಕ್ರಾಂತಿಕಾರಕ ಬದಲಾವಣೆ. ಭಾರತದ ಅರ್ಥವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸಿದ ಮೊದಲ ಕೀರ್ತಿ ಸಲ್ಲುವಂಥದ್ದು ಮನಮೋಹನ್ ಸಿಂಗ್ ಅವರಿಗೆ. ಅಂದು ಮನಮೋಹನ್ ಸಿಂಗ್ ತೆಗೆದುಕೊಂಡಂತಹ ನಿರ್ಧಾರಗಳಲ್ಲಿ ಇವತ್ತಿನವರೆಗೂ ಯಾವುದೇ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲೇ ಒಂದಿಷ್ಟು ಸುಧಾರಣೆಗಳನ್ನು ಮಾತ್ರ ತರಲಾಗ್ತಾ ಇದೆ. ವಿದೇಶಿ ಹೂಡಿಕೆಯ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ. ಇದರಿಂದಾಗಿ ಭಾರತ ಹಲವು ಕ್ಷೇತ್ರಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಈ ಎಪಿಸೋಡ್ ಮುಗಿಸೋದಕ್ಕಿಂತ ಮುಂಚಿತವಾಗಿ 1991ರಲ್ಲಿ ಮನಮೋಹನ್ ಸಿಂಗ್ ತಮ್ಮ ಬಜೆಟ್ನಲ್ಲಿ ಹೇಳಿದ್ದ ಒಂದೆರಡು ಮಾತುಗಳನ್ನು ಉಲ್ಲೇಖ ಮಾಡಲೇಬೇಕು. ಅಂದು ಅವರು ಫ್ರೆಂಚ್ ಬರಹಗಾರ ವಿಕ್ಟರ್ ಹ್ಯೂಗೋನ ಸಾಲುಗಳನ್ನು ನೋ ಪವರ್ ಆನ್ ಅರ್ತ್ ಕ್ಯಾನ್ ಸ್ಟಾಪ್ ಅನ್ ಐಡಿಯಾ ಹುಸ್ ಟೈಮ್ ಹ್ಯಾಸ್ ಕಮ್ ಅನ್ನೋ ಸಾಲುಗಳನ್ನು ಉಲ್ಲೇಖ ಮಾಡಿದರು. ಅಂದರೆ ಹೊಸ ಆಲೋಚನೆಗಳ ಸಮಯ ಬಂದಾಗ ಜಗತ್ತಿನ ಯಾವ ಶಕ್ತಿಯೂ ಅವುಗಳನ್ನು ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಅದಾದ ನಂತರ ಅವರು ಸೇರಿಸಿದ್ದಂತಹ ಸಾಲುಗಳು ಇವೆಲ್ಲ ಹೇಗೆ ಭಾರತದ ಭವಿಷ್ಯದ ಬಗ್ಗೆ ಮತ್ತು ತಮ್ಮ ನಿರ್ಧಾರ ಸಾಕಾರಗೊಳ್ಳುವ ಬಗ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ವಿಶ್ವಾಸ ಇತ್ತು ಅನ್ನೋದನ್ನು ತೋರಿಸುತ್ತೆ. ಅಂದವರು ಹೇಳ್ತಾರೆ, ಲೆಟ್ ದ ಹೋಲ್ ವರ್ಲ್ಡ್ ಹಿಯರ್ ಇಟ್ ಲೌಡ್ ಅಂಡ್ ಕ್ಲಿಯರ್. ಇಂಡಿಯಾ ಇಸ್ ನೌ ವೈಡ್ ಅವೇಕ್. ವಿ ಶಾಲ್ ಪ್ರಿವೇಲ್. ವಿ ಶಾಲ್ ಓವರ್ಕಮ್ ಅಂತ ಹೇಳಿದರು. ಅಂದರೆ ಇಡೀ ಜಗತ್ತು ಇದನ್ನು ಜೋರಾಗಿ ಮತ್ತು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಲಿ. ಭಾರತ ಈಗ ಜಾಗೃತವಾಗಿದೆ. ನಾವು ಮೇಲುಗೈ ಸಾಧಿಸುತ್ತೇವೆ. ನಾವು ಜಯಿಸುತ್ತೇವೆ. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಾತಾಗಿತ್ತು. 1991ರಲ್ಲಿ ಭಾರತದ GDP ಕೇವಲ $274.86 ಬಿಲಿಯನ್ ನಷ್ಟಿತ್ತು. ಅದರ ಹಿಂದಿನ ವರ್ಷ ಅಂದರೆ 1990ರಲ್ಲಿ ದೇಶದ GDP 91ಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಉತ್ತಮವಾಗಿತ್ತು. ಅಂದರೆ $326.61 ಬಿಲಿಯನ್ ನಷ್ಟು ಭಾರತದ GDP ಇತ್ತು. ಈಗ ಅಂದರೆ 2023ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಭಾರತದ GDP $3,736.88 ಬಿಲಿಯನ್ ಅಂದರೆ $3.7 ಟ್ರಿಲಿಯನ್ ತಲುಪಲಿದೆ. ಭಾರತ ಆರ್ಥಿಕ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸ್ತಾ ಇದೆ. ಈ ಕಾರಣಗಳಿಗಾಗಿ ಭಾರತ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇರುವಾಗ ನಾವು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆಯನ್ನು ಯಾವತ್ತಿಗೂ ಮರೆಯುವಂತೇನೇ ಇಲ್ಲ. ಈ ಎಪಿಸೋಡ್ ಇಷ್ಟವಾದಲ್ಲಿ ಮಿಸ್ ಮಾಡ್ದೇನೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಬೇರೆಯವರ ಜೊತೆಗೆ ಇದನ್ನು ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.